ಅಫ್ಘಾನಿಸ್ತಾನ ವಿರುದ್ಧದ ಟಿ20 ಸೀರೀಸ್ನಲ್ಲಿ ವಿರಾಟ್ ಕೊಹ್ಲಿ ಆಡಿರೋದು 2 ಮ್ಯಾಚ್. ಆದರೆ ಕೊಹ್ಲಿ ಬ್ಯಾಟ್ನಿಂದ ರನ್ ಬಾರದೇ ಇದ್ರೂ ಕೂಡ ಟೀಮ್ನಲ್ಲಿ ವಿರಾಟ್ ಕೊಹ್ಲಿ ಇಂಪಾರ್ಟೆಂಟ್ ಯಾಕೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಆಕ್ಚುಲಿ ಅಫ್ಘಾನ್ ವಿರುದ್ಧದ 3ನೇ ಮ್ಯಾಚ್ ಕೊಹ್ಲಿ ಆಡದೇ ಇರ್ತಿದ್ರೆ ಟೀಮ್ ಇಂಡಿಯಾ ಮ್ಯಾಚನ್ನೇ ಸೋಲ್ತಿತ್ತು ಅಂದ್ರೂ ತಪ್ಪೋಗೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಫೈನಲ್ ಮ್ಯಾಚ್ ಟೈ ಆಗಿತ್ತು. ಸೂಪರ್ ಓವರ್ನಲ್ಲಿ ಭಾರತ ಗೆದ್ದಿತ್ತು. ಆದರೆ ಅಂದು ವಿರಾಟ್ ಕೊಹ್ಲಿ ಇರದೇ ಇರ್ತಿದ್ರೆ ಸೂಪರ್ ಓವರ್ ಕೂಡ ನಡೀತಾ ಇರಲಿಲ್ವೋ ಏನೋ. ಅಫ್ಘಾನಿಸ್ತಾನವೇ ಮ್ಯಾಚ್ ಗೆಲ್ಲುವ ಚಾನ್ಸ್ ಇತ್ತು. ಅದಕ್ಕೆ ಕಾರಣ ವಿರಾಟ್ ಕೊಹ್ಲಿಯ ಫೀಲ್ಡಿಂಗ್. ಆ ಮ್ಯಾಚ್ನಲ್ಲಿ ಕೊಹ್ಲಿ ಫೀಲ್ಡಿಂಗ್ನಲ್ಲಿ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಅನ್ನೋದನ್ನ ಹೇಳ್ತೀನಿ. ಅದರ ಜೊತೆಗೆ ವಿರಾಟ್ ಕೊಹ್ಲಿ ಸ್ಲಿಪ್ನಲ್ಲಿ ನಾನು ಫೀಲ್ಡಿಂಗ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಕಾರಣ ಏನು, ಒಬ್ಬ ಫೀಲ್ಡರ್ ಆಗಿ ವಿರಾಟ್ ಕೊಹ್ಲಿ ತಂಡದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದ್ದಾರೆ ಅನ್ನೋ ಬಗ್ಗೆಯೂ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ವಿರಾಟ್ ಕೊಹ್ಲಿಗೆ ಈಗ 35 ವರ್ಷ. ಜಾಗತಿಕ ಕ್ರಿಕೆಟ್ನಲ್ಲಿ ಈ ಏಜ್ನಲ್ಲಿ ವಿರಾಟ್ ಕೊಹ್ಲಿಯಷ್ಟು ಫಿಟ್ ಆಗಿರೋ ಮತ್ತೊಬ್ಬ ಕ್ರಿಕೆಟರ್ ಈಗ ಯಾರೂ ಕೂಡ ಇಲ್ಲ. ಕೇವಲ ಫಿಟ್ನೆಸ್ ಅಷ್ಟೇ ಅಲ್ಲ, ಈ ಏಜ್ನಲ್ಲಿ ಕೊಹ್ಲಿಯಂತೆ ಪರ್ಫಾರ್ಮ್ ಮಾಡ್ತಾ ಇರೋ ಪ್ಲೇಯರ್ ಕೂಡ ಯಾರೂ ಇಲ್ಲ. ಅದರಲ್ಲೂ ಸದ್ಯ ಟೀಮ್ ಇಂಡಿಯಾದಲ್ಲಿ ಬೆಸ್ಟ್ ಫೀಲ್ಡರ್ ಯಾರು ಅಂತ ಕೇಳಿದ್ರೆ ಟಾಪ್ ಪೊಸಿಷನ್ನಲ್ಲಿರೋದೇ ವಿರಾಟ್ ಕೊಹ್ಲಿ. ಸ್ಲಿಪ್ನಲ್ಲಾಗಲಿ ಕವರ್ನಲ್ಲಾಗಲಿ ಇಲ್ಲ ಬೌಂಡ್ರಿ ಲೈನ್ ಬಳಿಯೇ ಇರಲಿ, ವಿರಾಟ್ ಕೊಹ್ಲಿ ಇಡೀ ಗ್ರೌಂಡ್ನಲ್ಲಿ ಎಲ್ಲಿ ಬೇಕಾದರೂ ಫೀಲ್ಡಿಂಗ್ ಮಾಡ್ತಾರೆ. ಫೀಲ್ಡಿಂಗ್ ಮೂಲಕವೂ ಅಪೋಸಿಟ್ ಟೀಮ್ನ ಸ್ಕೋರನ್ನು ಕಂಟ್ರೋಲ್ ಮಾಡ್ತಾರೆ. ಸೌರವ್ ಗಂಗೂಲಿ ಕ್ಯಾಪ್ಟನ್ ಆಗಿದ್ದಾಗ ಮೊಹಮ್ಮದ್ ಕೈಫ್ ಇದ್ರು ನೋಡಿ. ಆಕ್ಚುಲಿ ಕೈಫ್ ಬ್ಯಾಟಿಂಗ್ನಲ್ಲಿ ಅಷ್ಟೊಂದು ಕ್ಲಿಕ್ ಆಗ್ತಾ ಇರಲಿಲ್ಲ. ಬ್ಯಾಟಿಂಗ್ನಲ್ಲಿ ಮೊಹಮ್ಮದ್ ಕೈಫ್ರದ್ದು ಕನ್ಸಿಸ್ಟೆನ್ಸಿ ಇರಲಿಲ್ಲ. ಹಾಗಂತ ಅವರನ್ನು ಟೀಮ್ನಿಂದ ಡ್ರಾಪ್ ಕೂಡ ಮಾಡ್ತಾ ಇರಲಿಲ್ಲ. ಯಾಕಂದರೆ ಬ್ಯಾಟಿಂಗ್ನಲ್ಲಿ ರನ್ ಮಾಡದಿದ್ರು ಕೂಡ ಮೊಹಮ್ಮದ್ ಕೈಫ್ ಫೀಲ್ಡಿಂಗ್ನಲ್ಲಿ ಅಪೋಸಿಟ್ ಟೀಮ್ನ ರನ್ಗಳನ್ನು ತಡಿತಾ ಇದ್ರು. ಒಂದೊಂದು ಮ್ಯಾಚ್ನಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿಯೇ 30-35 ರನ್ಗಳನ್ನು ಕೈಫ್ ಫೀಲ್ಡಿಂಗ್ನಲ್ಲೇ ತಡೆದ ಉದಾಹರಣೆಗಳು ಕೂಡ ಇವೆ. ಮೊಹಮ್ಮದ್ ಕೈಫ್ ಕವರ್ನಲ್ಲಿ ಫೀಲ್ಡಿಂಗಿಗೆ ನಿಂತರು ಅಂದರೆ ಕವರ್ ಡ್ರೈವ್ ಹೊಡೆಯೋಕೆ ಬ್ಯಾಟ್ಸ್ಮನ್ಗಳು ಹಿಂದೆ ಮುಂದೆ ನೋಡ್ತಾ ಇದ್ರು. ಲೆಫ್ಟ್ ರೈಟ್ಗೆ ಎರಡೂ ಕಡೆಗೆ ಡೈವ್ ಮಾಡಿ ಹೇಗಾದರೂ ಮಾಡಿ ಕೈಫ್ ಬಾಲನ್ನು ತಡಿತಾ ಇದ್ರು. ಸದ್ಯ ಟೀಮ್ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಕೂಡ ಈ ರೋಲನ್ನು ನಿಭಾಯಿಸ್ತಾ ಇದ್ದಾರೆ. ಗಂಗೂಲಿ ಟೈಮ್ನಲ್ಲಿ ಮೊಹಮ್ಮದ್ ಕೈಫ್ ಮತ್ತು ಯುವರಾಜ್ ಸಿಂಗ್ ಇವರಿಬ್ಬರೇ ಬೆಸ್ಟ್ ಫೀಲ್ಡರ್ಸ್ಗಳು ಅನ್ಸ್ಕೊಂಡಿದ್ರು. ಆದರೆ ಈಗ ಹಾಗಲ್ಲ. ಎಲ್ಲರೂ ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುವವರೇ. ಈಗ ಟೀಮ್ಗೆ ಬರ್ತಾ ಇರೋ ಯಂಗ್ಸ್ಟರ್ಸ್ಗಳೆಲ್ಲ ಫೀಲ್ಡಿಂಗ್ನಲ್ಲೂ ಎಕ್ಸ್ಪರ್ಟ್ಗಳಾಗಿರ್ತಾರೆ. ಇವರ ಮಧ್ಯೆಯೂ ವಿರಾಟ್ ಕೊಹ್ಲಿಯೇ ಬೆಸ್ಟ್ ಫೀಲ್ಡರ್ ಎನ್ಸ್ಕೊಂಡಿದ್ದಾರೆ. ಅಫ್ಘಾನಿಸ್ತಾನ ವಿರುದ್ಧದ 3ನೇ ಮ್ಯಾಚ್ನಲ್ಲೇ ನೋಡಿ, ವಿರಾಟ್ ಕೊಹ್ಲಿಯ ಒಂದು ಕ್ಯಾಚ್ ಇನ್ನೊಂದು 6 ಅನ್ನು ತಡೆದಿರೋದು ಇಡೀ ಮ್ಯಾಚ್ನ ರಿಸಲ್ಟ್ಗೆ ಟ್ವಿಸ್ಟ್ ಕೊಟ್ಟಿತ್ತು. ಈ ಪೈಕಿ ತುಂಬ ಹೈಲೈಟ್ ಆಗಿರೋದು ಬೌಂಡ್ರಿ ಲೈನ್ ಬಳಿ 6 ಅನ್ನು ತಡೆದಿರೋದು. 16ನೇ ಓವರ್ನಲ್ಲಿ ಅಫ್ಘಾನಿಸ್ತಾನದ ಜನತ್ ಹೊಡೆದಂತಹ ಶಾಟ್ ನೇರವಾಗಿ ಬೌಂಡ್ರಿ ಲೈನನ್ನು ಕ್ರಾಸ್ ಆಗಿ 6 ಹೋಗುವಂತೆ ಇತ್ತು. ಆದರೆ ಬೌಂಡ್ರಿ ಲೈನ್ ಬಳಿಯೇ ಇದ್ದ ವಿರಾಟ್ ಕೊಹ್ಲಿ ಜಂಪ್ ಮಾಡಿ ಬಾಲನ್ನು ಹಿಡಿತಾರೆ. ಇನ್ನೇನು ತಾವು ಬೌಂಡ್ರಿ ಲೈನ್ನಿಂದ ಆಚೆಗೆ ಬೀಳ್ತೀನಿ ಅನ್ನೋವಷ್ಟರಲ್ಲೇ ಬಾಲನ್ನು ಗ್ರೌಂಡ್ನ ಒಳಕ್ಕೆ ಎಸಿತಾರೆ. ವಿರಾಟ್ ಕೊಹ್ಲಿ 6ರನ್ನೇ ತಡೆದಿದ್ರು. ಬ್ಯಾಟ್ಸ್ಮನ್ ಡಬಲ್ ರನ್ ತೆಗಿತಾರೆ. ಟೋಟಲ್ 4 ರನ್ಗಳನ್ನು ಕೊಹ್ಲಿ ಸೇವ್ ಮಾಡ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ವಿರಾಟ್ ಕೊಹ್ಲಿ ಆ ಜಂಪ್ ಇದೆಯಲ್ಲ, ನಿಜಕ್ಕೂ ಗ್ರೇಟ್ ಫೀಲ್ಡಿಂಗ್. ಬಾಲ್ ಬರುವಾಗ ಆ ರೀತಿ ಟೈಮಿಂಗ್ನಲ್ಲಿ ಜಂಪ್ ಮಾಡೋದು ಎಲ್ರಿಗೂ ಆಗೋದಿಲ್ಲ. ಫಿಟ್ನೆಸ್ ಮತ್ತು ಶಾರ್ಪ್ನೆಸ್ ಇದ್ರಷ್ಟೇ ಆ ರೀತಿಯ ಫೀಲ್ಡಿಂಗ್ ಮಾಡೋಕ್ಕೆ ಸಾಧ್ಯ. ಈ ಹಿಂದೆ RCB ಪರ ಆಡುವಾಗ ABD ವಿಲಿಯರ್ಸ್ ಕೂಡ ಇಂಥದ್ದೇ ಟೈಮಿಂಗ್ ಮೂಲಕ ಜಂಪ್ ಮಾಡಿದ್ರು. ಬಟ್ ABD ಅಂದು ಕ್ಯಾಚ್ ಹಿಡಿದಿದ್ರು. ಬಟ್ ಇಲ್ಲೂ ಕೂಡ ಬೌಂಡ್ರಿ ಲೈನ್ ಒಳಗಡೆ ಆಗಿರ್ತಿದ್ರೆ ವಿರಾಟ್ ಕೊಹ್ಲಿ ಕೂಡ ಕ್ಯಾಚ್ ಹಿಡಿತಾ ಇದ್ರು. ಆದರೆ ಬಾಲ್ ಬೌಂಡ್ರಿ ಲೈನ್ ಕ್ರಾಸ್ ಆಗಿಯೇ ಬೀಳುವಂತೆ ಇತ್ತು. ಹೀಗಾಗಿ ವಿರಾಟ್ ಕೊಹ್ಲಿ ಜಂಪ್ ಮಾಡಿದ್ರು ಕೂಡ ಬೌಂಡ್ರಿ ಲೈನ್ ಒಳಗಡೆ ಲ್ಯಾಂಡ್ ಆಗೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಬಟ್ ರಿಯಲಿ ಅದು ಗ್ರೇಟ್ ಎಫರ್ಟ್ ಆಗಿತ್ತು. ಇನ್ನು ವಿರಾಟ್ ಕೊಹ್ಲಿಯ ಈ ಕ್ಯಾಚ್ನ ಫೋಟೋ ಕೂಡ ಈಗ ಫುಲ್ ವೈರಲ್ ಆಗ್ತಾ ಇದೆ. ಯಾಕಂದರೆ ವಿರಾಟ್ ಕೊಹ್ಲಿ ಜಂಪ್ ಮಾಡಿದಾಗ ಅವರ ಬಾಡಿ ಲ್ಯಾಂಗ್ವೇಜ್ ಸೇಮ್ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಸ್ಟೈಲ್ನಲ್ಲೇ ಇತ್ತು. ಈ ಫೋಟೋ ನೋಡಿ, ಸೇಮ್ ಬುಮ್ರಾ ಬೌಲಿಂಗ್. ಹೀಗಾಗಿ ಈ ಫೋಟೋವನ್ನು ಎಡಿಟ್ ಮಾಡಿ ಕೊಹ್ಲಿ ಜೊತೆಗೆ ಬುಮ್ರಾರನ್ನು ಕೂಡ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲಿ ಜಸ್ಪ್ರೀತ್ ಬುಮ್ರಾ ಬಾಲ್ ರಿಲೀಸ್ ಮಾಡ್ತಾ ಇದ್ದಾರೆ, ಬಟ್ ಕೊಹ್ಲಿ ಬಾಲನ್ನು ಕ್ಯಾಚ್ ಮಾಡಿದ್ದಾರೆ. ಅಷ್ಟೇ ಡಿಫ್ರೆನ್ಸ್. ಸೇಮ್ ಜಂಪ್, ಸೇಮ್ ಹ್ಯಾಂಡ್, ಸೇಮ್ ಬಾಡಿ ಲ್ಯಾಂಗ್ವೇಜ್. ಇದು ಅಫ್ಘಾನಿಸ್ತಾನ ವಿರುದ್ಧದ ಮ್ಯಾಚ್ನಲ್ಲಿ ಕೊಹ್ಲಿಯ ಒಂದು ಎಫರ್ಟ್ ಆಯಿತು. ಅದೇ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಟಾಪ್ ಕ್ಲಾಸ್ ಕ್ಯಾಚ್ ಕೂಡ ಹಿಡಿದಿದ್ರು. ಆವೇಶ್ ಖಾನ್ ಬೌಲಿಂಗ್ನಲ್ಲಿ ನಜಿಬುಲ್ಲಾ ಜರ್ದಾನ್ ಹೊಡೆದಂತಹ ಶಾಟ್ ಕೂಡ ಜಸ್ಟ್ 6 ಹೋಗುವಂತೆ ಇತ್ತು. ಬಟ್ ವಿರಾಟ್ ಕೊಹ್ಲಿ ಸುಮಾರು 40 ಮೀಟರ್ ದೂರ ಓಡಿ ಕ್ಯಾಚ್ ಹಿಡಿದಿದ್ರು. 40 ಮೀಟರ್ಸ್. ವಿರಾಟ್ ಕೊಹ್ಲಿಯನ್ನ ಬೌಂಡ್ರಿ ಲೈನ್ನಲ್ಲಿ ಫೀಲ್ಡಿಂಗಿಗೆ ನಿಲ್ಲಿಸಿದ್ರೆ ಒಬ್ಬರೇ ಇಡೀ ಗ್ರೌಂಡನ್ನೇ ಕವರ್ ಮಾಡ್ತಾರೆ. ಬೇಕಾದ್ರೆ ಸ್ನೇಹಿತರೆ ಒಮ್ಮೆ ಯೋಚನೆ ಮಾಡಿ ನೋಡಿ, ಆ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ 6 ಅನ್ನು ತಡೆದಿಲ್ಲ ಅಂದರೆ, 40 ಮೀಟರ್ ಓಡ್ಕೊಂಡು ಹೋಗಿ ಕ್ಯಾಚ್ ಹಿಡಿದಿಲ್ಲ ಅಂದರೆ, ಫಸ್ಟ್ ಸೂಪರ್ ಓವರ್ನಲ್ಲಿ ತಮ್ಮ ಸೂಪರ್ ಥ್ರೋ ಮೂಲಕ ಗುಲ್ಬದೀನ್ ರನ್ನ ಕೊಹ್ಲಿ ರನ್ಔಟ್ ಮಾಡಿಲ್ಲ ಅಂದರೆ ಟೀಮ್ ಇಂಡಿಯಾ ಮ್ಯಾಚೇ ಗೆಲ್ತಾ ಇರಲಿಲ್ಲ. ಇದಕ್ಕೆ ನೋಡಿ ವಿರಾಟ್ ಕೊಹ್ಲಿ ಟೀಮ್ನಲ್ಲಿ ಇರಬೇಕು ಅನ್ನೋದು.
ಸ್ಲಿಪ್ನಲ್ಲಿ ಫೀಲ್ಡಿಂಗ್ ಮಾಡಲ್ಲ ಎಂದ ಕೊಹ್ಲಿ. ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅಫ್ಘಾನಿಸ್ತಾನ ವಿರುದ್ಧದ 3ನೇ ಮ್ಯಾಚ್ ಬಳಿಕ ಡ್ರೆಸ್ಸಿಂಗ್ ರೂಮ್ನಲ್ಲಿ ಬೆಸ್ಟ್ ಫೀಲ್ಡರ್ಗೆ ಮೆಡಲ್ ನೀಡಲಾಗಿತ್ತು. ನೀವು ವರ್ಲ್ಡ್ ಕಪ್ ಟೈಮ್ನಲ್ಲಿ ನೋಡಿದ್ರೆ ಬೆಸ್ಟ್ ಫೀಲ್ಡರ್ಸ್ಗಳಿಗೆ ಮೆಡಲ್ಗಳನ್ನು ನೀಡ್ತಾ ಇದ್ರು. ಅದನ್ನು ಈಗಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ವರ್ಲ್ಡ್ ಕಪ್ ಟೈಮ್ನಲ್ಲಿ ಮೆಡಲ್ ಪ್ರೆಸೆಂಟ್ ಮಾಡುವಾಗ ಇದ್ದ ಖುಷಿ ಜೋಶ್ ಮಾತ್ರ ಈಗ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಾಣ್ತಾ ಇಲ್ಲ. ಯಾಕೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಬಿಡಿ, ಅದು ಮುಗಿದ ಅಧ್ಯಾಯ. ಆದರೆ ಈ ಬಾರಿ ಆಫ್ಘಾನ್ ವಿರುದ್ಧ ಬೆಸ್ಟ್ ಫೀಲ್ಡರ್ ಮೆಡಲ್ ವಿರಾಟ್ ಕೊಹ್ಲಿಗೆ ಸಿಕ್ಕಿದೆ. ಈ ವೇಳೆ ಟೀಮ್ ಇಂಡಿಯಾ ಫೀಲ್ಡಿಂಗ್ ಕೋಚ್ ಒಂದು ವಿಚಾರವನ್ನು ಕೂಡ ಬಹಿರಂಗಪಡಿಸ್ತಾರೆ. ಈ ಹಿಂದೆ ವೆಸ್ಟ್ ಇಂಡೀಸ್ ಸೀರೀಸ್ ವೇಳೆ ವಿರಾಟ್ ಕೊಹ್ಲಿ ನಾನು ಸ್ಲಿಪ್ನಲ್ಲಿ ಫೀಲ್ಡಿಂಗ್ ಮಾಡೋದಿಲ್ಲ ಅಂತ ನೇರ ಹೇಳಿದ್ರಂತೆ. ಅದಕ್ಕೆ ಕಾರಣ ಇಷ್ಟೇ, ಸ್ಲಿಪ್ನಲ್ಲಿ ಫೀಲ್ಡಿಂಗ್ ಮಾಡೋ ಸಾಮರ್ಥ್ಯ ಇಲ್ಲದೇನಲ್ಲ, ಬಟ್ ನನ್ನನ್ನು ಶಾರ್ಟ್ ಲೆಗ್ನಲ್ಲಿ ಅಥವಾ ಫೈನ್ ಲೆಗ್ನಲ್ಲಿ ಫೀಲ್ಡಿಂಗಿಗೆ ನಿಲ್ಲಿಸಿ ಯಂಗ್ಸ್ಟರ್ಸ್ಗಳಿಗೆ ಚಾಲೆಂಜ್ ಮಾಡಿ ಐ ಆಮ್ ಬೆಸ್ಟ್ ಇನ್ ದಿ ವರ್ಲ್ಡ್ ಅನ್ನೋದು ಪ್ರೂವ್ ಮಾಡಬೇಕು. ಐ ವಾಂಟೆಡ್ ಟು ಪುಷ್ ಮೈ ಸೆಲ್ಫ್ ಅನ್ನೋ ಮಾತನ್ನು ವಿರಾಟ್ ಕೊಹ್ಲಿ ಹೇಳಿದ್ರಂತೆ. ಹೀಗಾಗಿಯೇ ಒನ್ ಡೇ ಮತ್ತು T20 ಮ್ಯಾಚ್ಗಳಲ್ಲಿ ವಿರಾಟ್ ಕೊಹ್ಲಿ ಬೌಂಡ್ರಿ ಲೈನ್ ಬಳಿ ಫೀಲ್ಡಿಂಗ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೊಂದು ಇಂಟೆನ್ಸಿಟಿ ಕೂಡ ಕ್ರಿಯೇಟ್ ಆಗಿರುತ್ತೆ. ಟೀಮ್ ಮೇಟ್ಗಳು ಮಾತ್ರವಲ್ಲ, ಇಡೀ ಕ್ರೌಡನ್ನೇ ಕೊಹ್ಲಿ ಇನ್ಸ್ಪೈರ್ ಮಾಡ್ತಾರೆ. ಇದು ನಿಜಕ್ಕೂ ವಿರಾಟ್ ಕೊಹ್ಲಿಯ ಸ್ಪೆಷಲ್ ಎಬಿಲಿಟಿ, ಸ್ಪೆಷಲ್ ಕ್ವಾಲಿಟಿ. ಇದಕ್ಕಾಗಿಯೇ ವಿರಾಟ್ ಕೊಹ್ಲಿಯ ಅರ್ಧದಷ್ಟು ಎಫರ್ಟ್ ಹಾಕಿದ್ರು ಸಾಕು, ಉಳಿದ ಪ್ಲೇಯರ್ಸ್ಗಳು ಕೂಡ ಬೆಟರ್ ಆಗ್ತಾರೆ ಅಂತ ಫೀಲ್ಡಿಂಗ್ ಕೋಚ್ ದಿಲೀಪ್ ಅವರು ಡ್ರೆಸ್ಸಿಂಗ್ ರೂಮ್ ಸ್ಪೀಚ್ನಲ್ಲಿ ಹೇಳಿದರು. ಅಫ್ಘಾನಿಸ್ತಾನ ವಿರುದ್ಧದ ಸೀರೀಸ್ನಲ್ಲಿ ಇಬ್ಬರು ಸೀನಿಯರ್ ಕ್ರಿಕೆಟರ್ಸ್ ವಿಚಾರವಾಗಿ ಒಂದಂತೂ ಕ್ಲಾರಿಟಿ ಸಿಕ್ಕಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಕೂಡ T20 ವರ್ಲ್ಡ್ ಕಪ್ನಲ್ಲಿ ಆಡಬೇಕಾದವರೇ. ಕೊಹ್ಲಿ ಕಂಪ್ಲೀಟ್ ಆಗಿ ಫಿಟ್ ಆಗಿದ್ದಾರೆ. ರೋಹಿತ್ ಶರ್ಮಾ ಬ್ಯಾಟಿಂಗ್ನಲ್ಲಿ ತಮ್ಮ ಕೆಪಾಸಿಟಿಯನ್ನು ಪ್ರೂವ್ ಮಾಡಿದ್ದಾರೆ. ಹೀಗಾಗಿ ಈಗಿನ ಸಿಚುವೇಶನ್ನಲ್ಲಂತೂ ಇವರಿಬ್ಬರನ್ನು ಕೂಡ ವರ್ಲ್ಡ್ ಕಪ್ ಟೀಮ್ನಿಂದ ಡ್ರಾಪ್ ಮಾಡೋಕ್ಕೆ ಆ ಪ್ರಶ್ನೆಯೇ ಬರೋದಿಲ್ಲ. IPLನಲ್ಲೂ ಕೂಡ ಇದನ್ನು ಮೇಂಟೈನ್ ಮಾಡಿದರೆ ಇಬ್ಬರು ಒಂದಷ್ಟು ಹಾಫ್ ಸೆಂಚುರಿ ಬಾರಿಸಿದ್ರು ಸಾಕು, T20 ವರ್ಲ್ಡ್ ಕಪ್ನಲ್ಲೂ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾವನ್ನು ಲೀಡ್ ಮಾಡಲಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ವಿರಾಟ್ ಕೊಹ್ಲಿಯ ಫೀಲ್ಡಿಂಗ್ ಬಗ್ಗೆ ಕಾಮೆಂಟ್ಸ್ ಮಾಡಿ. ಹಾಗೆ ಈ ಸ್ಟೋರಿ ಬಗ್ಗೆಯೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.